ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಭರಮಸಾಗರದ ಬಿಚ್ಚುಗತ್ತಿ ಭರಮಣ್ಣ ನಾಯಕನ ಚಿಕ್ಕಕೆರೆಯ ಕಳೆದ 4 ವರ್ಷಗಳಿಂದ ಕೆರೆ ಕಟ್ಟೆ ಕೊಲ್ಯಾಪ್ಸ್ ಆಗಿರೋದ್ರಿಂದ ಸ್ಥಳೀಯ ಹಳ್ಳಿ ಆದಂಥ ಬೇವಿನಹಳ್ಳಿ ತಾಂಡದ ಜನಗಳು ಆಘಾತ ಪಡುವಂತಹ ಸನ್ನಿವೇಶ ಎದುರಾಗಿದೆ. ದಿನನಿತ್ಯ ಇದೇ ರಸ್ತೆಯಲ್ಲಿ ನೂರಾರು ಜನ, ಸಾವಿರಾರು ವಾಹನಗಳು ಓಡಾಡ್ತಾ ಇರೋದ್ರಿಂದ ತುಂಬಾ ಅಪಾಯಕಾರಿ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಕೆರೆ ಕೋಡಿಯನ್ನ ಒಡೆದು ನೀರನ್ನ ಹೊರಬಿಡಲಾಗಿದೆ. 4 ವರ್ಷದಿಂದ ಕೂಡ ಮಳೆಗಾಲದಲ್ಲೇ ಕೆರೆಯ ನೀರನ್ನ ಕೋಡಿ ಹೊಡೆದು ಹೊರ ಬಿಡಲಾಗ್ತಾ ಇದೆ. ಈ ಕೆರೆಗೆ ಸಂಬಂಧಪಟ್ಟ ಬೇವಿನಹಳ್ಳಿ ತಾಂಡದ ನೂರಾರು ಎಕ್ಚರ್ ಪ್ರದೇಶದಲ್ಲಿ ಇರುವಂತಹ ಬೋರ್ವೆಲ್ಗಳು ಬೇಸಿಗೆಯಲ್ಲಿ ನೀರು ಪೂರೈಸದಂತೆ ಮಳೆ ಹನಿ ಕೂಡ ಸಂಭವಿಸಿದಂತಹ ದುಸ್ಥಿತಿ ಇಲ್ಲಿನ ಜನಗಳಿಗೆ ಎದುರಾಗಿದೆ. ಹೀಗಾಗಿ ಸ್ಥಳೀಯ ಶಾಸಕರುಗಳು, ಉಸ್ತುವಾರಿ ಸಚಿವರು, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮುಂದಿನ ಕಾರ್ಯಗತರಾಗಿರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸುಮಾರು 3 ವರ್ಷಗಳಿಂದ ಈ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇದೆ. ಅಲ್ಲಿ ಪ್ರತಿ ಸಲ ತುಂಬಿದಾಗೆಲ್ಲ ಕೋಡಿ ಹೊಡ್ಬಿಡ್ತಾರೆ. ಬೇಸಿಗೆಗಾಲದಲ್ಲಿ ರೈತರಿಗೆ ತುಂಬಾನೇ ಹೆಲ್ಪ್ಲೆಸ್ ಆಗಿರುತ್ತೆ. ನೀರಿರೋ ಕೆಲವು ಟೈಮಲ್ಲಿ ಬೋರಲ್ಲಿ ನೀರು ಬರಲ್ಲ. ಈಗ ತೋಟಗಳೇ ಮಾಡಿರ್ತಾರೆ, ಸಣ್ಣ ನೀರಾವರಿ ಯೋಜನೆಗಳು, ಹಾಗೆ ನೀರಾವರಿ ಯೋಜನೆ ತುಂಬಾ ಕಷ್ಟ ಆಗ್ತಿದೆ. ಈ ಒಂದು ಕೋಡಿ ತುಂಬಿದ ಸಮಯದಲ್ಲಿ ಕೆರೆ ಹೊಡ್ಬಿಡ್ತಾರೆ ಪ್ರತಿ. ನಮಸ್ತೆ ವೀಕ್ಷಕರೇ, ಕ್ರಾಂತಿ ನ್ಯೂಸ್ ಇಂದ ಮೋಹನ್ ಕುಮಾರ್. ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ವ್ಯಾಪ್ತಿಯಲ್ಲಿ ಬರುವಂತಹ ಭರಮಸಾಗರದ ಚಿಕ್ಕ ಕೆರೆ ಕಟ್ಟೆ ಹೊಡೆದು 4 ವರ್ಷಗಳಿಂದ ಪಕ್ಕದ ಬೇನಹಳ್ಳಿ ತಾಂಡದ ಜನತೆಗಳು ಆತಂಕದಲ್ಲಿ ಬದುಕುವಂತಹ ಒಂದು ಕಷ್ಟ ಎದುರಾಗಿದೆ. ಸಣ್ಣ ನೀರಾವರಿ ಇಲಾಖೆಗೆ ಎಷ್ಟು ಸಾರಿ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನಗಳು ಇಲ್ಲಿನ ಜನಗಳಿಗೆ ಆಗಿರುವುದಿಲ್ಲ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಇದೇ ವರ್ಷದಲ್ಲಿ 3 ಸಲ ಕಟ್ಟೆ ಒಡೆದು ಮಣ್ಣೆಲ್ಲ ಕೊಲಾಪ್ಸ್ ಆಗ್ತಾ ಬರ್ತಿರೋದ್ರಿಂದ ಇಲ್ಲಿ ಓಡಾಡಲು ತುಂಬಾ ಕಷ್ಟಕರವಾದ ಸಂಗತಿ ಇಲ್ಲಿನ ತಾಂಡದ ಜನಗಳಿಗೆ ಎದುರಾಗಿದೆ. ನೋಡೋಣ ಇಲ್ಲಿನ ಸ್ಥಳೀಯ ಬೇನಹಳ್ಳಿ ತಾಂಡದ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂತ ನೋಡೋಣ. ಸರ್, ಈ ಕೆರೆ ಕಟ್ಟೆ ಏನ್ರಿಂದ ಈ ತರ ಕೊಲಾಪ್ಸ್ ಆಗ್ತಿದೆ? ಈ ವರ್ಷದಲ್ಲಿ 3 ಸಲ ಆಗ್ಲಿಕ್ಕೆ ಕಾರಣ ಏನ್ ಸರ್? ನಮ್ಮ ಹೆಸರು ಗಿರೀಶ್ ಅಂತ, ತಾಂಡ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕರು. ಈ ಕೆರೆ ಏರಿ ಸುಮಾರು ಒಂದು ಇದು ಪೈಪ್ ಲೈನ್ ಮಾಡಿ ಹರಿಹರ ಹೊಳೆದಿಂದ ಪೈಪ್ ಲೈನ್ ಮಾಡಿ ಕೆರೆ ತುಂಬಿಸಿದ ಆದ್ಮೇಲೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ. ಈ ಕೆರೆ ಬೇವನಹಳ್ಳಿಯ ಕೆರೆ ಏರಿ ಚಿಕ್ಕೆರೆ, ಭರಮಸಾಗರ ಚಿಕ್ಕೆರೆ ಅಂತಾನೆ ಅಂತೀವಿ. ಈ ಕೆರೆ ಏರಿ ಬಹಳ ದಿನದಿಂದ ದಿನಕ್ಕೆ ಅಗಲ ಆಗ್ತಿದೆ. ಅಂದ್ರೆ ನೀರು ಸೀಪೇಜ್ ವಾಟರ್ ಕೆಳಗೆ ಹೋಗ್ತಿರುವುದರಿಂದ ಇದು ಪೂರ ಅಗಲ ಆಗ್ತಾ ಇದೆ. ಹಾಗಾಗಿ ನೀರಾವರಿ ಇಲಾಖೆಗೆ, ಸಣ್ಣ ನೀರಾವರಿ ಇಲಾಖೆಗೆ ನಾವು ಎಷ್ಟೇ ದೂರು ಕೊಟ್ಟರು ಸಹ ಯಾವುದೇ ಅನುದಾನ ಇಲ್ಲ ಅಂತ ಅವರು ನಮಗೆ ಉತ್ತರವನ್ನು ಹೇಳ್ತಾರೆ. ಹಾಗಾಗಿ ಇದನ್ನ ಶಾಶ್ವತವಾಗಿ ಪರಿಹಾರ ಮಾಡ್ಬೇಕಂದ್ರೆ ಭರಮಸಾಗರ ದೊಡ್ಡಕೆರೆ ಏರಿಯನ್ನ ಕಟ್ ಮಾಡಿ ಕೆಳಗಿಂದ ಯಾವ ರೀತಿ ಬೇಸ್ಮೆಂಟ್ ಹಾಕಿ ಕ್ಲೀನ್ ಆಗಿ ಮೇಲೆ ಏರಿಯನ್ನ ಮಾಡಿದ್ರು, ಅದೇ ರೀತಿಯಾಗಿ ಈ ಚಿಕ್ಕೆರೆಯನ್ನ ಕೆಳಗಿಂದ ಏರಿಯನ್ನ ಕಟ್ ಮಾಡಿ ಕ್ಲೀನ್ ಆಗಿ ಇದ್ ಮಾಡಿದ್ರೆ, ಮಣ್ಣು ತುಂಬಿಸಿ ಎಲ್ಲ ಇದ್ ಮಾಡಿದ್ರೆ ಮಾತ್ರ ಇದು ಶಾಶ್ವತವಾಗಿ ಪರಿಹಾರವನ್ನ ಕಲ್ಸ್ದಂಗ ಆಗುತ್ತೆ. ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದು ಯಾವುದೇ ಈ ಏರಿಯನ್ನ, ಈ ಕೆರೆಯಲ್ಲಿ ಇರ್ತಕ್ಕಂತ ನೀರನ್ನ ಯಾವಾಗ ಕೋಡಿ ಹೊಡೆದು ನೀರ್ ಪ್ರೆಷರ್ ಕಡಿಮೆ ಮಾಡಿದ್ವೋ ಅವಾಗಿಂದ ಸ್ವಲ್ಪ ಸುಧಾರಣೆ ಆಗಿದೆ. ಹಾಗಾಗಿ ಇದು ಯಾವುದೇ ಸಂದರ್ಭದಲ್ಲೂ ಸಹ ಒಡೆಯುವಂತ ಸ್ಥಿತಿ ಇದೆ. ಹಾಗಾಗಿ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಿಂದ ಅನುದಾನ ತರೋ ಗೊತ್ತಿಲ್ಲ. ಹಾಗಾಗಿ ಈ ತುರ್ತಾಗಿ ಈ ಏರಿಯಾನ ಕಟ್ ಮಾಡಿ ಕೆಳಗಿಂದಲೇ ಕಟ್ ಮಾಡಬೇಕು. ಇಲ್ಲ ಅಂದ್ರೆ ಇದು ಎಷ್ಟೇ ಮಣ್ಣು ಏರಿದ್ರು ಸಹ ಅಗಲ ಆಗ್ತಾ ಹೋಗ್ತಾ ಇದೆ. ಎಷ್ಟು ಅಗಲ ಇದೆ ನೋಡ್ರಿ, ಇದು ಕೆರೆ ಎಷ್ಟು 3 ಮೀಟರ್ ಇತ್ತು ಅಷ್ಟೇ. ಹಾಗಾಗಿ ಎಷ್ಟೇ ಮಣ್ಣು ಏರಿದ್ರು ಅಗಲ ಆಗ್ತಿದೆ. ಇದನ್ನ ಕೆಳಗಿಂದ ಕಟ್ ಮಾಡಿ ಶಾಶ್ವತವಾಗಿ ಪರಿಹಾರವನ್ನು ಕಲ್ಪಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಏನಾರ ಕೆರೆ ಏರಿ ಹೊಡೆದ್ರೆ ಅವರೇ ಜವಾಬ್ದಾರಿ. ಹಿಂದೆ ಇಲ್ಲಿ ಗ್ರಾಮಸ್ಥರು ಹೇಳ್ತಿರೋ ರೀತಿ ಯಾವ ತರ ಇದೆ ಅಂದ್ರೆ, ಇಲ್ಲಿ ಪ್ರತಿ ಸಾರಿನೂ ಕೂಡ ಕೆರೆ ಕಟ್ಟೆ ಸೌದಂಗೆಲ್ಲ ಕೊಲಾಪ್ಸ್ ಆಗ್ತಾ ಹೋದಾಗೆಲ್ಲ ಬರೀ ಮಣ್ಣು ಸುರಿದ್ಬಿಟ್ಟು 3 ಅಡಿ 6 ಅಡಿ ಇದ್ದಂತ ರಸ್ತೆ ಇವತ್ತು ಸುಮಾರು 25 ಅಡಿ ಅಗಲದಷ್ಟು ಆಗಿದೆ. ಮಣ್ಣು ಆಗ್ತಾ ಟೋಟಲಿ ನೀವು ನೋಡ್ತಿರ್ಬೋದು, ಸೌದೆ ಹೋಗಿದೆ, ರೋಡ್ ಕೂಡ ತೆಗ್ಗು ಬಿದ್ದು ಹೋಗಿದೆ.